ಈ ಶಾಲಾ ಮಕ್ಕಳು ಹಲವು ಸಂಘ ಸಂಸ್ಥೆಯ ಇನ್ನಷ್ಟು ಉತ್ತಮವಾಗಿ ಬೆಳೆಯಲೆಂದು ಹಾರೈಸುತ್ತಾ ನಮ್ಮ ಶ್ರೀಮಠದಿಂದ ತಮಗೆ ಭಕ್ತಿಪೂರ್ವಕವಾಗಿ ಗೌರವಿಸುತ್ತಾ ಬಸವಾದಿ ಪ್ರಮಥರು ತಮಗೂ ಮತ್ತು ತಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಭಾಗ್ಯ ಕರುಣಿಸಿ ಕಾಪಾಡಲೆಂದು ಹಾರೈಸುತ್ತಾ ಶ್ರೀಮಠದಿಂದ ಅಭಿಮಾನಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿ ಕೃಪಾಶೀರ್ವಾದದೊಂದಿಗೆ ಶುಭ ಕೋರುತ್ತೇವೆ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ಶರಣ ಲೋಕೇಶ್ ಅವರಿಗೆ ಶ್ರೀಮಠ ಪರವಾಗಿ ಭಕ್ತಿಪೂರ್ವಕದ ಶರಣಾರ್ಥಿಗಳು. ಈಗ ಮುಂದಿನ ಅನುಭವ ಶರಣರಾದ ಯುಗಧರ್ಮ ರಾಮಣ್ಣನವರು ಸಿದ್ಧಿಮಠ ಅವರು ಅನುಭವವನ್ನು ಎಡಿ ಮಾಡಬೇಕು. ಒಂದು ವಾರಗಳ ನಡೆಯುವಂತಹ ಈ ಶಿಬಿರದಲ್ಲಿ ಅವರು ಅದೆಲ್ಲವನ್ನ ಬಿಟ್ಟು ಸಮಾಜಕ್ಕೆ ನಾನೇನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಭಗವಂತನ ಶ್ರೀ ಮಂಜುನಾಥ ಸ್ವಾಮಿಯ ಸೇವೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಬರ್ತಾ ಇದ್ದಾರೆ. ಅದು ಈ ವರ್ಷ ಯೋಗ ನಗರಿ, ಇವತ್ತು ಉದ್ಯಾನ ನಗರಿ ಅಂತ ಹೆಸರು ಪಡೆದಂತಹ ಮೈಸೂರು ಜಿಲ್ಲೆ ಅದು ಯೋಗ ನಗರಿಯಾಗಿ ಬೇರ್ಪಟ್ಟಿದೆ. ಈ ನಿಟ್ಟಿನಲ್ಲಿ ಆ ಜಿಲ್ಲೆ ಇವತ್ತು ಕೋಟೆಯಲ್ಲಿ ಆ ಯೋಗದ ಪ್ರಸಾರ ಮಾಡಲಿಕ್ಕೆ ಚಾಲನೆ ನಡೆಸಬೇಕಾದ್ರೆ ನಾವಿಲ್ಲಿ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಬಹಳಷ್ಟು ಶಿಕ್ಷಕರು ಬಹಳಷ್ಟು ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ಈ ವರ್ಷ ನಮ್ಮ ಯೋಗ ಶಿಕ್ಷಕರಲ್ಲಿ ಲೋಕೇಶ್ ಹರಪನಹಳ್ಳಿ ಇವರು ಬಳ್ಳಾರಿ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕರಾಗಿ ಅವರು ಇಲಾಖೆ ಅವರನ್ನು ಗುರುತಿಸಿ ಅವರನ್ನು ಗೌರವಿಸಿ ಪ್ರಶಸ್ತಿ ನೀಡಿದ್ದಾರೆ. ಇವತ್ತಿನಲ್ಲಿ ನಮ್ಮ ಈ ಯೋಗ ಯೋಗ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತಷ್ಟು ಕೀರ್ತಿ ಅವರಿಗೆ ಭಗವಂತ ಆಶಯದೊಂದಿಗೆ ಇದೀಗ ಈ ಸಂದರ್ಭದಲ್ಲಿ ಗೌರವಿಸಿ ಅಭಿನಂದಿಸ್ತಾ ಇದ್ದೇವೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವೀಕ್ಷಕರೇ, ತಾವುಗಳೀಗ ನೋಡಿದ್ರಲ್ಲ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ಲೋಕೇಶ್ ಅವರಿಗೆ ಸನ್ಮಾನದ ಸುರಿಮಳೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಾಗೆಯೇ ವಿಶೇಷವಾಗಿ ಇತ್ತೀಚೆಗೆ ಮೈಸೂರು ಜಿಲ್ಲಾ ಕೋಟೆಯಲ್ಲಿ ನಡೆದಂತಹ ದಸರಾ ಯುಗೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಶಾಂತಿವನ ಟ್ರಸ್ಟಿನ ನಿರ್ದೇಶಕರಾದಂಥ ಶಶಿಕಾಂತ್ ಜೈನ್ರವರು ಕೂಡ ಇವರ ಸಾಧನೆಯನ್ನು ಗುರುತಿಸಿ ವೇದಿಕೆ ಮೇಲೆ ಸನ್ಮಾನಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಕೊಟ್ಟು ಮುಂದಿನ ಭವಿಷ್ಯತ್ತಿನ ಶಿಕ್ಷಕ ವೃತ್ತಿ ಜೀವನ ಲೋಕೇಶ್ ರವರದು ಉತ್ತಮವಾಗಲಿ, ಇನ್ನೂ ಕೂಡ ಸಮಾಜದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡುವತ್ತ ದಾಪುಗಾಲಾಗಲಿ ಅನ್ನುವಂತಹ ಸಂದೇಶದೊಂದಿಗೆ ಲೋಕೇಶ್ ರವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ತಾವುಗಳಿಗೆ ಗಮನಿಸಿದಂತೆ ಶಾಲಾ ದಿನದಲ್ಲಿ ಕೂಡ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಶಿಕ್ಷಕ ದಿನಾಚರಣೆಯ ದಿನದಂದು ಅವರನ್ನು ಆತ್ಮೀಯವಾಗಿ ಶಾಲಾ ಶಿಕ್ಷಕ ಬಳಗ, ವಿದ್ಯಾರ್ಥಿಗಳ ಬಳಗ, ಆಡಳಿತ ಮಂಡಳಿ ಅಭಿನಂದಿಸಿ ಗೌರವಿಸಿರುವಂಥದ್ದು. ಜೊತೆಗೆ ಹರಪನಹಳ್ಳಿ ತಾಲೂಕಿನ ಶಿಕ್ಷಕ ಬಂಧುಗಳು, ಶಿಕ್ಷಕ ಸಂಘಟನೆಗಳು ಕೂಡ 23-24ನೇ ಸಾಲಿನ ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡ್ಕೊಂಡಂಥ ಲೋಕೇಶ್ ರವರನ್ನು ಅಭಿನಂದಿಸಿ ಗೌರವಿಸ್ತಕ್ಕಂಥದ್ದನ್ನು ನೀವುಗಳು ಕಾಣ್ತಾ ಇದ್ದೇವೆ. ಹೀಗೆ ನೋಡಿ, ಮನುಷ್ಯ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಾಧನೆಯನ್ನು ಮಾಡಿದಾಗ ಆ ಮನುಷ್ಯನಿಗೆ ಸಮಾಜದಲ್ಲಿ ಸಿಗುವಂತಹ ಬೆಲೆ ಹೇಗಿರ್ತದೆ, ಸಮಾಜ ಹೇಗೆ ಅವರನ್ನು ಗುರುತಿಸುತ್ತದೆ, ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ತಾವುಗಳು ಮಾಡಿದಂಥ ಈ ಸಮಾಜಕ್ಕೆ ಶಿಕ್ಷಕ ವೃತ್ತಿಯಲ್ಲಿ ಮಾಡಿದಂಥ ಸೇವೆಯನ್ನು ಗುರುತಿಸಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು
ಅವರನ್ನು ಸನ್ಮಾನಿಸಿ ಗೌರವಿಸ್ತಾ ಇವೆ. ಆದಾಗ್ಯೂ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದಂಥ ಲೋಕೇಶ್ ಅವರು ವೇದಿಕೆ ಮೇಲೆ ಪರಮ ಪೂಜ್ಯರ ಸನ್ಮಾನವನ್ನು ಸ್ವೀಕರಿಸಿದ ನಂತರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ನೆರೆದಂತಹ ಎಲ್ಲ ಒಂದು ಸಭಿಕರಿಗೆ ಮಾಹಿತಿಯನ್ನು ಒದಗಿಸಿದ್ದು ಹೀಗೆ. ಅವ್ರೇನಾದ್ರೂ ಇವತ್ತು ಇರುತ್ತೆ ಅಂತಂದ್ರೆ ಈ ಕಾರ್ಯಕ್ರಮಗಳು ಆಗ್ತದಿಲ್ಲಲ್ಲ. ಅವ್ರು ಇಲ್ಲಿ ಬಿತ್ತಿರಲ್ಲ ಒಂದು ಬೀಜವನ್ನ, ಈ ಬಸವಣ್ಣರ ತತ್ವಗಳನ್ನ. ಅವ್ರು ಮಹಾತ್ಮರು, ಜಗಜ್ಯೋತಿ ಬಸವಣ್ಣ ಅವರು ಮಹಾತ್ಮರಾಗಿರ್ತಾರೆ. ಯಾರು ಫೋಟೋದಲ್ಲಿರ್ತಾರೆ ಇವರೆಲ್ಲರೂ ಮಹಾತ್ಮರಾಗಿರ್ತಾರೆ. ಹಾಗಾದ್ರೆ ಈ ಮಹಾತ್ಮರ ಹೃದಯದಲ್ಲಿರುವಂತ ಅವರ ಒಂದು ಆಳವನ್ನು ತಿಳಿದುಕೊಂಡು ಎಲ್ಲರಿಗೂ ಉಣಬಡಿಸುವಂತ ಪರಮ ಪೂಜ್ಯರು ಇಲ್ಲಿ ಕೂತಿದ್ರೆ ಇವರು ಪರಮಾತ್ಮರು ಅಂತ ನಾವು ಬಯಸ್ಬೇಕಾಗ್ತದೆ. ಯಾಕಂದ್ರೆ ಪರರಿಗೆ ತಮ್ಮ ಆತ್ಮದಲ್ಲಿರ್ತಕ್ಕಂಥ ಎಲ್ಲ ತತ್ವಾದರ್ಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವರು ಪರಮಾತ್ಮರಾಗಿದ್ದಾರೆ. ಹಾಗಾದ್ರೆ ನಾವೆಲ್ಲ ಮುಂದೆ ಕುಂತ್ಕೊಂಡಿದ್ದೇವಲ್ಲ, ಕೇಳ್ತಾರೆ ನೀವೆಲ್ಲರೂ ಪುಣ್ಯಾತ್ಮರು ಅಂತ. ಯಾಕಂದ್ರೆ ಇಂಥ ಪುಣ್ಯವನ್ನ, ಇಂಥ ಒಂದು ಪ್ರವಚನವನ್ನು ಕೇಳಲಿಕ್ಕೆ ತಮ್ಮೆಲ್ಲ ಸಮಯನ ಬದಿಗೊಟ್ಟು ಬಂದು ಕುಂತ್ಕೊಂಡಿದ್ರಲ್ಲ, ನೀವೆಲ್ಲರೂ ಪುಣ್ಯಾತ್ಮರು. ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳನ್ನು ಹೇಳಿದ್ದಾರೆ. ಹಾಗೆ ಒಂದು ಸಣ್ಣ ಕಥೆ ನೆನಪು ಬರ್ತದೆ. ಒಬ್ಬ ಹುಡುಗ, ಸಿದ್ಧಾರ್ಥ ಅನ್ನುವಂತ ಹುಡುಗ, ಒಬ್ಬ 6ನೇ ತರಗತಿ ಓದ್ತಾ ಇರ್ತದಾನ. ಆ ವಿದ್ಯಾರ್ಥಿ ಕೇಳ್ತದಾನ ಒಂದು ದಿವಸ ಎದ್ಬಿಟ್ಟು, ಅಮ್ಮ ನಾನು ಈ ಜಗತ್ತಿನೊಳಗೆ ಯಾಕೆ ಹುಟ್ಟಿದ್ದೇನೆ ಅಂತ. ಅವ್ರ ಅಮ್ಮ ಹೇಳ್ತಾರ, ನೋಡಪ್ಪ ನೀನ್ ಚೆನ್ನಾಗಿ ಓದ್ಬೇಕು, ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ. ಇಲ್ಲಮ್ಮ ನಿನ್ ಉತ್ತರ ಸರಿ ಇಲ್ಲ ಅಂತ. ಹಂಗಾದ್ರೆ ನಿಮ್ಮ ಅಪ್ಪನ ಕೇಳಪ್ಪ ಅಂತ. ಆಗ ಅವ್ರ ಅಪ್ಪನ ಕೇಳ್ದ, ಅಪ್ಪ ನಾನು ಈ ಜಗತ್ತಿನೊಳಗೆ ಯಾಕೆ ಹುಟ್ಟಿದ್ದೇನೆ ಅಂತ. ಅವನು ಹೇಳ್ದ, ನೋಡಪ್ಪ ನಾನು ಮೇಷ್ಟ್ರು, ನೀನು ಮೇಷ್ಟ್ರು ಆಗ್ಬೇಕು, ಮಕ್ಕಳಿಗೆ ಪಾಠ ಕಲಿಸ್ಬೇಕು, ಕೆಲವ್ರಿಗೆ ನೀನು ಆದರ್ಶ ವ್ಯಕ್ತಿಯಾಗಿ ಬದುಕಬೇಕು, ಅದಕ್ಕೆ ನೀನು ಹುಟ್ಟಿದ್ಯಪ್ಪ. ನೀನ್ ಉತ್ತರ ಸರಿ ಇಲ್ಲಪ್ಪ ಅಂತಂದ. ನಮ್ಮೂರಾಗ ಹೈಸ್ಕೂಲ್ ಐತಿ, ಅಲ್ಲಿ ಹೈಸ್ಕೂಲಾಗ ಹೆಡ್ ಮಾಸ್ಟರ್ ಅದಾರ, ಅವ್ರನ್ನ ಕೇಳು, ಅವ್ರು ಹೋಗಿ ಹೇಳ್ತಿದಾರ ಅಂತಂದು. ಅವ್ರು, ಸರ್ ನಮಸ್ಕಾರ ಸರ್, ನಾನು ಈ ಜಗತ್ತಿನೊಳಗೆ ಯಾಕೆ ಹುಟ್ಟಿದ್ದೇನೆ ಸರ್ ಅಂತಂದ್ರು. ಅವ್ರು ಹೆಡ್ ಮಾಸ್ಟರ್ ಹೇಳಿದ್ರು, ನೋಡಪ್ಪ ನಾನು ಹೆಡ್ ಮಾಸ್ಟರ್, ನನ್ನ ಕೆಳಗ 8 ಜನ ಸಹ ಶಿಕ್ಷಕರು ಅದಾರ, 300 ಜನ ವಿದ್ಯಾರ್ಥಿಗಳು ಅದಾರ. ಅವ್ರಿಗೆಲ್ಲರಿಗೆ ಹೆಡ್ ನಾನು, ನನ್ನ ಮೇಲೆ BO ಅದಾರ, DDP ಅದಾರ. ಇನ್ನು ನೀನು ಬೆಳಿಬೇಕಪ್ಪ, ಅದಕ್ಕೆ ನೀನು ಹುಟ್ಟಬೇಕು, ಸಮಾಜ ಸೇವೆ ಮಾಡ್ಬೇಕು. ಸರ್ ಉತ್ತರ ಸರಿ ಅಂತಂದ್ರು. ಅವ್ರು ಗೊತ್ತಾಗಿಲ್ಲ. ಅವ್ರ ಅಪ್ಪನ ಹತ್ರ ಹೋದ, ಅಪ್ಪ ನಾನು ಇವತ್ತಿನಿಂದ ಊಟ ಮಾಡಲ್ಲ, ನಾನು ಯಾಕೆ ಹುಟ್ಟಿದ್ದೇನೆ ಅನ್ನೋದು ಬೇಕೇ ಬೇಕು ಅಂತಂದ್ರು. ಅದಕ್ಕೆ ಹೇಳಿದ್ರು ಅವರಪ್ಪ, ಈ ಕಡೆಗೆ ಕಾವೇರಿ ದಾರಿ ಒಳಗ ವಿರಕ್ತ ಮಠ ಐತಿ, ನಮ್ಮ ಸ್ವಾಮಿಗಳು ಬಂದಿದ್ದಾರೆ, ಗುರುಬಸವೇಶ್ವರ ಸ್ವಾಮಿಗಳು. ಅವ್ರ ಹತ್ರ ಹೋಗಿ ಕೇಳಿ ನಿನ್ಗೆ ಉತ್ತರ ಹೇಳ್ತಿದಾರ ಅಂತ. ಅವ್ರು ಬಂದ ಹುಡುಗ, ಬೆಳಿಗ್ಗೆ 8 ಗಂಟೆಗೆ ಬಂದ, ಬುದ್ಧಿ ಅಂತ ಆಗಿ ಬಿದ್ದ. ಗುರುಗಳೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ, ಏನು, ನಾನು ಈ ಜಗತ್ತಿನೊಳಗೆ ಯಾಕೆ ಹುಟ್ಟಿದ್ದೇನೆ ಅಂತ. ನಿನಗೆ ಯಾರ್ಯಾರು ಕೇಳಿದ್ಯಪ್ಪ ಅಂದ್ರ ಅವ್ರ ಗುರುಗಳು. ನಮ್ಮ ಅಮ್ಮನ್ ಕೇಳಿದೆ, ನಮ್ಮ ಅಪ್ಪನ ಕೇಳಿದೆ, ಹೆಡ್ ಮಾಸ್ಟರ್ ಕೇಳಿದೆ, ಅವ್ರದೇ ಆಗಿರ್ತಕ್ಕಂಥ ತತ್ವ ಹೇಳಿದ್ರೆ ಅವ್ರು ಯಾರ ಹತ್ರನೂ ಸರಿ ಇಲ್ಲ, ನೀವೇನ್ ಹೇಳ್ತೀರಿ ಅಂತಂದ್ರೆ. ನೋಡಪ್ಪ ನಾನು ಇಲ್ಲಿ ಸ್ವಾಮಿಗಳದವಿ, ಅನೇಕ ಜನ ಭಕ್ತರದಾರ, ಅವ್ರಿಗೆಲ್ಲ ಒಂದು ಆದರ್ಶದ ಮಾತುಗಳನ್ನ, ತತ್ವಗಳನ್ನ ಹೇಳ್ತೇನೆ. ಹಂಗ ನೀನು ಕೂಡ ಒಬ್ಬ ಮಹಾನ್ ವ್ಯಕ್ತಿ ಆಗ್ಬೇಕಪ್ಪ ಅಂತಂದ್ರು. ಸರ್ ಉತ್ತರ ಸರಿ ಇಲ್ಸ ಅಂತ ನಾವು ನಿಮ್ಗೆ ಏನ್ ಹೇಳ್ಬೇಕು ಅಂತ ಸ್ವಾಮಿಗಳು ತಿಳಿಲಿಲ್ಲ. ಒಂದ್ ಕೆಲಸ ಮಾಡು, ಇಲ್ಲಿ ಪುಣ್ಯವ ಕಟ್ಟಿ ಅಂತ ಇದೆ, ಅಲ್ಲಿ ಪುಣ್ಯದ ಕಟ್ಟಿ ಇದೆ, ಪಕ್ಕದ ಒಂದು ದೇವಸ್ಥಾನ ಬರ್ತದೆ, ಅಲ್ಲಿ ಹೂಗಳದವ, ಆ ಹೂಗಳನ್ನ ಕೇಳು. ಆ ನಂತರ ಕೈಗೆ ಬರ್ತದೆ, ಅದ್ರ ಆ ಕಡೆಗೆ ಒಂದು ಹೊಲ ಇದೆ, ಅಲ್ಲಿ ಶೇಂಗಾ ಬಿತ್ತಿದಾರ, ಆ ಶೇಂಗಾ ಒಂದು ಹೊಲದ ಕೇಳು. ನಂತರ ಮುಂದೊಂದೂರು ಪುಣವಟ ತಾಂಡ ಬರ್ತದೆ, ಅಲ್ಲಿ ಮಾವಿನ ಮರ ಐತಿ, ಅಲ್ಲಿ ಕೇಳು, ನಿನಗೆ ಏನಂತ ಉತ್ತರ ಸಿಗ್ತತೆ, ಅಲ್ಲಿಂದ ಹೋಗಿ ಬಾ ಅಂತ. ಇವನು ಓಡಿ ಓಡಿ ಓಡೋಡಿ ಹೋದ, ಆ ಸಿದ್ಧಾರ್ಥನ ಹುಡುಗ ಹೋದ, ಅಲ್ಲಿ ಕೇಳ ಹೂವಿನ ಗಿಡವನ್ನ, ಏ ಹೂವೇ ನಾನ್ ಯಾಕೆ ಹುಟ್ಟಿದ್ದೇನೆ ಈ ಜಗತ್ತಿನೊಳಗೆ ಹೇಳು ಅಂತಂದು. ಆ ಹೂ ಮಾತಾಡ್ಲಿಲ್ಲ, ವಾಪಸ್ ಮತ್ತೆ ಓಡಿ ಬಂದ್ಬಿಟ್ಟ. ಬುದ್ಧಿಯರು ಆಗಿನ ಪೂಜೆ ಮುಗಿಸ್ಕೊಂಡು ಭಕ್ತರ ತಕೊಂತಿದ್ರು. ಬುದ್ಧಿ ಆ ಹೂವಿನ ಗಿಡ ಕೇಳಿದೆ, ಅದು ಏನು ಹೇಳಿಲ್ಲ, ನಾನು ಯಾಕೆ ಹುಟ್ಟಿದ್ದೇನೆ ಅಂತ. ಏನಂತ ಕೇಳಿದಪ್ಪ, ನಾನು ಈ ಜಗತ್ತಿನೊಳಗೆ ಯಾಕೆ ಹುಟ್ಟಿದ್ದೇನೆ ಅಂತಂದು. ನೀನು ಇನ್ನು ಕೆಲಸ ಮಾಡು, ನೀನ್ ಯಾಕೆ ಹುಟ್ಟಿದಿ ಅಂತಂದು ಅವು ಕೇಳು, ನಿನ್ ಉತ್ತರ ಸಿಗ್ತೈತಿ. ಅವ್ನು ನಿನ್ಗೆ 10:30 ಆಗುತ್ತೆ, ನಿನ್ ಉತ್ತರ ನನಗೆ ಬಂದು ಹೇಳ್ತೀಯ ಅಂತ. ಹೋದ, ಏ ಹೂವೇ ನೀನ್ ಹೇಗೆ ಹುಟ್ಟಿದೀಯ ಈ ಭೂಮಿ ಮೇಲೆ ಅಂತಂದು. ನೋಡು ಪುಟ್ಟ, ನಾನು ನನ್ನನ್ನು ಏನ್ ಮಾಡ್ತಾರೆ, ಕೆಲವರು ಕಿತ್ಕೊಂತಾರೆ, ಕೆಲವರು ಕಿತ್ಬಿಟ್ಟು ಇಂಥ ಪುಣ್ಯಾತ್ಮರ ಇವತ್ತೇನು ಲಿಂಗೈಕ್ಯ ಚನ್ನಬಸವೇಶ್ವರ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆ ಮಾಡಿದ್ರು, ಅವ್ರು ಸ್ಮರಣೆ ಮಾಡ್ಲಿಕ್ಕೆ ನಾವು ತೆಗೆದುಕೊಂಡು ಹೋಗ್ತಾರೆ. ಕೆಲವರು ದೇವರ ಮೇಲೆ ಇರ್ತಾರೆ, ಕೆಲವರು ತಲೆಗೆ ಹೂವನ್ನ ಮುಗಿಸಿರ್ತಾರೆ. ನಾನು ನನಗೋಸ್ಕರ ಹುಟ್ಟಿಲ್ಲ, ನಾನು ತಳರಿಯ ಸಂತೃಪ್ತಿಗೊಳಿಸಲಿಕ್ಕೆ ನಾನು ಹುಟ್ಟಿದ್ದೇನೆ ಅಂತ. ಅವಾಗ ಗೊತ್ತಾಯ್ತು ನೀವು, ಓ ನಾವು ಈ ಹೂವು ತನಗೋಸ್ಕರ ಹುಟ್ಟಿಲ್ಲಂತೆ, ಬೇರೆಯವರಿಗೋಸ್ಕರ ಹುಟ್ಟಿದೆ, ಬೇರೆಯವರ ಸಂತೃಪ್ತಿಗೋಸ್ಕರ ಹುಟ್ಟಿದೆ ಅಂತ. ಮುಂದೆ ಮತ್ತೆ ಹೋದ, ಎಲ್ಲಿ ಆ ಒಂದು ಶೇಂಗಾ ಹೊರತು ಹೋದ. ಆ ಶೇಂಗಾ ಹೊರದಲ್ಲಿ ಕೇಳಿದ, ಶೇಂಗಾ ಬೀಜವೇ ನೀನೇಕೆ ಈ ಭೂಮಿ ಮೇಲೆ ಹುಟ್ಟಿಯ. ನೋಡು ನನ್ನನ್ನ ಕೆಲವರು ಒಯ್ತಿರ್ತಾರೆ ತಮ್ಮ, ಕೆಲವರು ಹಾಗೆ ಬೆಳಲಿಕ್ಕೆ ಭೂಮಿಯಲ್ಲಿ ಹಾಗೆ ಮತ್ತೆ ಉಳಿಸಿದಾರ. ಇನ್ನು ಕೆಲವರು ಏನ್ ಮಾಡ್ತಿದಾರ, ಏನು
ಒಲಿ ಮೇಲೆಲ್ಲ ಉರಿತಿದಾರ, ಕೆಲವ್ರು ಹುಂಡಿ ಮಾಡ್ತಾರ, ಕೆಲವು ಚಟ್ನಿ ಮಾಡ್ತಾರ, ಅವರೆಲ್ಲ ಉಪಯೋಗಿಸ್ತಾರನ್ನ ಅವರೆಲ್ಲ ಚೆನ್ನಾಗಿರ್ಬೇಕಂತ ನಾವು ಬಯಸಿನ. ಅದಕ್ಕೆ ನಾನು ಮತ್ತೆ ಮುಂದೆ ಹೋದ ಮಾವಿನ ಗಿಡಕ್ಕೆ ಆ ಒಂದು ಕಡಕಲ್ ತಾಣ ಹತ್ರ ಹೋಗ್ಬಿಟ್ಟು ಮಾವಿನ ಮರದ ಕೆಳಗೆ ಕುಳಿತುಕೊಂಡ ತಪ್ಪಂತ ಒಂದು ಮಾವಿನ ಹಣ್ಣು ಬೇಕು. ಆ ಹಣ್ಣನ್ನು ಹಿಡ್ಕೊಂಡ, ಏ ಹೂವೆ, ಏ ಮಾವಿನ ಹಣ್ಣಿ, ನೀನೇಕೆ ಹುಟ್ಟಿರುವೆ ಅಂತ. ಆ ಮಾವಿನ ಹಣ್ಣು ಹೇಳ್ದು, ನೋಡಪ್ಪ ನನ್ನನ್ನ ಚೆನ್ನಾಗಿ ಮನೆ ತೆಗೆದುಕೊಂಡು ಹೋಗಿ ಮಾರ್ಕೆಟಿಂಗ್ ಮಾಡ್ತಾರ. ಕೆಲವರು ಸೀಕರಣೆ ಅಂತ ಮಾಡಿ ಊಟ ಮಾಡ್ತಾರೆ, ಕೆಲವರು ಹಾಗೆ ಬೆಳೆಸ್ತಿದಾರ. ಅದನ್ನು ಮತ್ತೆ ನಮ್ಮ ವಂಶ ಬೆಳಿತೀವಿ. ಈಗ ನಾನು ನನಗೋಸ್ಕರ ಹುಟ್ಟಿಲ್ಲ, ನಾನು ಬೇರೆಯವರಿಗೋಸ್ಕರ ಹುಟ್ಟಿದ್ದೇನೆ, ಬೇರೆಯವರ ಸಂತೃಪ್ತಿಗೋಸ್ಕರ ಹುಟ್ಟಿದ್ದೇನೆ ಅಂತ. ಹಾಗಾಗಿ ಈ ಜಗತ್ತಿನೊಳಗೆ ನೀವೆಲ್ಲರೂ ಕೂತಿರ್ತಕ್ಕಂಥ ಇಲ್ಲಿ ವೇದಿಕೆ ಮೇಲೆ ಕೂತಿ ನಾವ್ಯಾರು ನಮಗೋಸ್ಕರ ಹುಟ್ಟಿಲ್ಲ, ನಾವೆಲ್ಲರೂ ಕೂಡ ನಮ್ಮ ಆಗಿರ್ತಕ್ಕಂಥ ಸೇವೆಯನ್ನು ಮಾಡೋವಕ್ಕೆ ನಾವು ಹುಟ್ಟಿದ್ದೇವೆ ಅಂತ ಹೇಳ್ತಾ ನನ್ನನ್ನ ಇಲ್ಲಿವರೆಗೆ ಕರೆಸಿ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಈ ಊರಿನ ಸಮಸ್ತರಿಗೆ ಕೂಡ ಶರಣಾರ್ಥಿ ಅಂತ ಹೇಳ್ತಾ, ಇಲ್ಲಿ ಹೆಚ್ಚು ಅಂತಕ್ಕಂಥದ್ದು 3 ಹೆಚ್ಚುಗಳು ತುಂಬಾ ವರ್ಕ್ ಮಾಡಿದವ. ಹೆಚ್ಚು ಅಂತಂದ್ರೆ ಹ್ಯಾಂಡ್, ಅದು ಒಂದು ಸ್ನೇಹ ಮಿಲನ ಅಂತಂದ್ರೆ, ಅಂದ್ರೆ ಎಲ್ಲ ಕಾಣದ ಕೈಗಳು ಕೂಡ ತುಂಬಾ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಿದೆ. ಇನ್ನೊಂದು ಹೆಚ್ಚು ಅಂತಕ್ಕಂಥದ್ದು ಹೆಡ್, ನಿಮ್ಮಲ್ಲಿ ಹೊಸ ಯೋಚನೆಗಳನ್ನ ರೂಪಿಸಿಬಿಟ್ಟು ಆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪ್ಲಾನ್ ಮಾಡಿಬಿಟ್ಟು ಇದೆಲ್ಲ ಒಂದು ಕಾರ್ಯಕ್ರಮ ಮಾಡಿದಿರ. ಆ ಹೆಜ್ಜೆ ಕೂಡ ಮತ್ತೊಂದು, ಅದಕ್ಕೆ ನಾನು ಜ್ಞಾನ ಮಿಲನ ಅಂತ ಹೇಳ್ತಿದ್ದೀನಿ. ಇನ್ನೊಂದು ಹೆಚ್ಚು, 3ನೇ ಹೆಚ್ಚು, ಅದು ಹಾರ್ಟ್ ಅಂತಂದು, ಹೃದಯ ಅಂತಂದು. ಆ ಹೃದಯ ಶ್ರೀಮಂತಿಕೆ ಇರೋದ್ರಿಂದ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ನಡೀತಿದೆ. ಹಾಗಾಗಿ ಇದಕ್ಕೆಲ್ಲರೂ ಕೂಡ ಸ್ಪಂದಿಸುವ ತಮ್ಮೆಲ್ಲರೂ ಕೂಡ ವಂಚಿತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶರಣ ಲೋಕೇಶ್ ಶಿಕ್ಷಕರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಈಗ